ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಸ್ವೀಟ್ ಕಾರ್ನ್ ಸಲಾಡ್. ಅದನ್ನು ಮಾಡುವ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ನನ್ನ ಚಾನಲ್ನ ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಬೌಲ್ ತಗೊಂಡು ಮೊದಲಿಗೆ ಬಿಡಿಸಿಟ್ಕೊಂಡಿರ್ತಕ್ಕಂಥ ಒಂದು ಬೌಲ್ ಸ್ವೀಟ್ ಕಾರ್ನ್ ಹಾಕೊತಾ ಇದ್ದೀನಿ. ಮತ್ತೆ ಅರ್ಧ ಬೌಲು ಮೊಳಕೆ ಬಂದಿರುವಂಥ ಹೆಸರು ಕಾಳು ಹಾಕೊತಾ ಇದ್ದೀನಿ. ಮತ್ತೆ ಅರ್ಧ ಸೌತೆಕಾಯಿ ಹೆಚ್ಕೊಂಡು ಇಟ್ಕೊಂಡಿದೆ ಅದನ್ನ ಹಾಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ಕ್ಯಾರೆಟ್ ಅಂದ್ರೆ ಒಂದು ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಾನು 3 ಜನಕ್ಕೆ ಮಾಡ್ಕೊಂಡಿರೋದ್ರಿಂದ ಇಷ್ಟು ಹಾಕೊತಾ ಇದ್ದೀನಿ. ಅರ್ಧ ಟೊಮೊಟೊ, ಅರ್ಧ ಈರುಳ್ಳಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೆ ಮೊದಲಿಗೆನೆ ಅದನ್ನು ಹಾಕೊಂಡು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ. ಮತ್ತೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರು, ಮತ್ತೆ ಟೇಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕೊಂಡು ನಿಂಬೆಹಣ್ಣು ಹಾಕೊತಾ ಇದ್ದೀನಿ ಅರ್ಧ. ಅಂದ್ರೆ ನಿಂಬೆಹಣ್ಣು ಹಾಕಿದ್ರೇನೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು. ಅದರಿಂದ ಅದನ್ನ ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಮೊಳಕೆ ಬಂದಿರುವಂತ ಹಸಿ ಕಡ್ಲೆನೂ ಬೇಕಾದ್ರೆ ಹಾಕೋಬಹುದು. ಅದೇ ಕಡ್ಲೆಕಾಳು ಅಂತ ಹೇಳ್ತೀವಲ್ಲ, ಒಂದೊಂದ್ ಕಡೆ ಒಂದೊಂದ್ ಹೇಳ್ತಾರೆ ಅದು. ಮತ್ತೆ ಕಾಬೂಲ್ ಕಡ್ಲೆನೂ ಹಾಕೋಬಹುದು. ಮತ್ತೆ ಮೊಸರು ಸೇರಿಸ್ಕೊಂಡು ಇದ್ರ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೆಳಿಗ್ಗೆ ಟೈಮು ಮತ್ತೆ ಸಂಜೆ ಸ್ನಾಕ್ಸ್ ಟೈಮಲ್ಲಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಯಾವಾಗ್ಲೂ ಬೇರೆ ಬೇರೆ ತಿಂಡಿ ಎಣ್ಣೆಲಿ ಕರ್ದಿರೋದು ಅದು ಇದು ತಿನ್ನೋದ್ಕಿಂತ ಇದು ತುಂಬಾ ಹೆಲ್ತಿಗೆ ಒಳ್ಳೇದಿದೆ. ಮತ್ತೆ ಈ ತರ ಮಾಡ್ಕೊಂಡು ಜಿಮ್ಮಿಗೆ ಹೋಗೋರು, ಮತ್ತೆ ದಪ್ಪ ಆಗ್ಬೇಕು ಸಣ್ಣ ಆಗ್ಬೇಕು ಅನ್ನೋರು, ಮತ್ತೆ ಫಂಕ್ಷನ್ ಪಾರ್ಟಿಗಳಲ್ಲಿ ಬಾಳೆ ಎಲೆಗೆ ಒಂದ್ ಸೈಡ್ಸ್ ಆಗಿ ಚೆನ್ನಾಗಿರುತ್ತೆ. ಈಗೆಲ್ಲ ಕೋಸಂಬರಿ ಎಲ್ಲ ಮಾಡ್ಕೋತೀವಲ್ಲ, ಅದೇ ತರ ಇದನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸುಮ್ಮನೆ ಫಾಲೋ ಮಾಡಿದ್ರಾಗಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ನೆಕ್ಸ್ಟ್ ಎಲ್ಲ ರೆಸಿಪಿಗಳು ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.